ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ಸ್ವಾತಿ ಕೃಷ್ಣ. ಈಗ ಹೆಡ್ಲೈನ್ಸ್. ಕರಾವಳಿ ಪ್ರವಾಸೋದ್ಯಮಕ್ಕೆ ಸರ್ಕಾರದಿಂದ ಬಂಪರ್ ಆಫರ್. ನಮ್ಮ ಪ್ರವಾಸೋದ್ಯಮ ನೀತಿ ದೇಶಕ್ಕೆ ಮಾದರಿಯಾಗಲಿದೆ ಎಂದ ಸಿಎಂ. ಚೆನ್ನೈನಲ್ಲಿ ಡಬಲ್ ಡೆಕ್ಕರ್ ಬಸ್ ಸೇವೆಗೆ ಗ್ರೀನ್ ಸಿಗ್ನಲ್. ಅನಿವಾಸಿ ಭಾರತೀಯರಿಂದ ತಮಿಳುನಾಡಿಗೆ ಭರ್ಜರಿ ಗಿಫ್ಟ್. ಗ್ಲೋಬಲ್ ಟೂರಿಸಂಗೆ ಭಾರತೀಯರೇ ಹಾಟ್ ಫೇವರೇಟ್. ಪ್ರವಾಸಿಗರನ್ನು ಆಕರ್ಷಿಸಲು ವಿದೇಶಗಳ ಹರಸಾಹಸ. ಐಲ್ಯಾಂಡ್ ಟೂರಿಸಂ ಪ್ರಾರಂಭಕ್ಕೆ ಸರ್ಕಾರದ ಪ್ಲಾನ್. 10 ಐಲ್ಯಾಂಡ್ ಅಭಿವೃದ್ಧಿಗೆ 313 ಕೋಟಿ ಮೀಸಲು. ಕೋಸ್ಟಲ್ ಟೂರಿಸಂ ಬೆಳವಣಿಗೆಗೆ ಮತ್ತು ಸ್ಥಳೀಯ ಆತಿಥ್ಯ ಕ್ಷೇತ್ರದ ಅಭಿವೃದ್ಧಿಗೆ ಕರ್ನಾಟಕ ಸರ್ಕಾರ ಸದಾ ಸಿದ್ಧ ಎಂದು ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಕೋಸ್ಟಲ್ ಕರ್ನಾಟಕ ಟೂರಿಸಂ ಕಾನ್ಕ್ಲೇವ್ನಲ್ಲಿ ಮಾತನಾಡಿದ ಅವರು, ಪ್ರಸ್ತುತ ಕರ್ನಾಟಕ ರಾಜ್ಯ ಜಿಎಸ್ಟಿ ಸಂಗ್ರಹಣೆಯಲ್ಲಿ ದೇಶದ 2ನೇ ರಾಜ್ಯವೆನಿಸಿದೆ. ಅಲ್ಲದೆ ರಾಜ್ಯದಲ್ಲಿ ಬೆಂಗಳೂರು ನಂತರ ದಕ್ಷಿಣ ಕನ್ನಡ ಅತಿ ಹೆಚ್ಚು ಜಿಎಸ್ಟಿ ಸಂಗ್ರಹಿಸುವ ಜಿಲ್ಲೆಯಾಗಿದೆ. ಕೋಸ್ಟಲ್ ಟೂರಿಸಂ ಉತ್ತೇಜನದಿಂದ ರಾಜ್ಯ ಪ್ರವಾಸೋದ್ಯಮ ಮತ್ತಷ್ಟು ಬಲಗೊಳ್ಳಲಿದೆ. ಕರಾವಳಿ ಭಾಗದ ಎಲ್ಲಾ ಪ್ರವಾಸಿ ತಾಣಗಳಲ್ಲಿ ಗೋವಾ ಪ್ರವಾಸೋದ್ಯಮದ ಅನುಭವವನ್ನು ನೀಡಬೇಕೆಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಕರಾವಳಿ ಭಾಗಕ್ಕೆ ಹೊಸ ಪ್ರವಾಸೋದ್ಯಮ ನೀತಿ ರೂಪಿಸುವ ಮೂಲಕ ಇಡೀ ದೇಶಕ್ಕೆ ನಮ್ಮ ಪ್ರವಾಸೋದ್ಯಮ ನೀತಿ ಮಾದರಿಯಾಗುವಂತೆ ಯೋಜನೆಯನ್ನು ರೂಪಿಸಲಿದ್ದೇವೆ ಎಂದು ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಹೊಸ ಡಬಲ್ ಡೆಕ್ಕರ್ ಪ್ರವಾಸೋದ್ಯಮ ಬಸ್ ಸೇವೆಗೆ ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಚಾಲನೆಯನ್ನ ನೀಡಿದ್ದಾರೆ. ಅಶೋಕ್ ಲೇಲ್ಯಾಂಡ್, ಸ್ವಿಚ್ ಮೊಬಿಲಿಟಿ ಮತ್ತು ಅಮೆರಿಕದಲ್ಲಿರುವ ಅನಿವಾಸಿ ತಮಿಳು ಭಾರತೀಯರು ತಮಿಳುನಾಡಿನ ಪ್ರವಾಸೋದ್ಯಮಕ್ಕೆ ನೀಡಿರುವ ಉಡುಗೊರೆ ಇದಾಗಿದೆ. ಚೆನ್ನೈನ ಪಾರಂಪರಿಕ ತಾಣಗಳನ್ನು ಸಂಪರ್ಕಿಸಲು ಈ ಡಬಲ್ ಡೆಕ್ಕರ್ ಬಸ್ ಸೇವೆಯನ್ನ ಪ್ರಾರಂಭಿಸಲಾಗಿದೆ ಎಂದು ಸರ್ಕಾರ ತಿಳಿಸಿದೆ. ಪ್ರವಾಸಿಗರಿಗೆ ಚೆನ್ನೈ ಪಾರಂಪರಿಕ ತಾಣಗಳನ್ನು ಪರಿಚಯಿಸಲು ಮತ್ತು ಪ್ರವಾಸೋದ್ಯಮದ ಉತ್ತೇಜನಕ್ಕೆ ಈ ಹೊಸ ಬಸ್ ವ್ಯವಸ್ಥೆ ಪೂರಕವಾಗಲಿದೆ ಎಂದು ಸರ್ಕಾರ ಅಭಿಪ್ರಾಯಪಟ್ಟಿದೆ. ಮುಂದಿನ ದಿನಗಳಲ್ಲಿ ಈ ರೀತಿಯ ಬಸ್ ವ್ಯವಸ್ಥೆಯನ್ನ ರಾಜ್ಯಾದ್ಯಂತ ವಿಸ್ತರಿಸಲಾಗುವುದು ಎಂದು ಸರ್ಕಾರದ ಮೂಲಗಳು ತಿಳಿಸಿವೆ. ಗ್ಲೋಬಲ್ ಟೂರಿಸಂ ಈಗ ಭಾರತದತ್ತ ತಿರುಗಿ ನೋಡುತ್ತಿದೆ. ಪ್ರತಿ ದೇಶದ ಪ್ರವಾಸೋದ್ಯಮ ವಲಯಗಳು ಭಾರತೀಯರನ್ನ ಆಕರ್ಷಿಸಲು ಸರ್ವ ಪ್ರಯತ್ನಗಳನ್ನ ಮಾಡುತ್ತಿವೆ. ಇದಕ್ಕೆ ಕಾರಣ 2025ರಲ್ಲಿ ಭಾರತೀಯರಿಂದ ಗ್ಲೋಬಲ್ ಟೂರಿಸಂಗೆ ಆಗಿರುವ ಲಾಭ. ಕಳೆದ ವರ್ಷ ದಕ್ಷಿಣ ಕೊರಿಯಾ ದೇಶಕ್ಕೆ ಭೇಟಿ ನೀಡಿರುವ ಭಾರತೀಯರ ಸಂಖ್ಯೆ 1,87,000. ಈಗಾಗಲೇ ಆಸ್ಟ್ರೇಲಿಯಾ ಪ್ರವಾಸೋದ್ಯಮ ಸಚಿವಾಲಯ ಈ ವರ್ಷದಲ್ಲಿ 5 ಲಕ್ಷ ಭಾರತೀಯರು ಭೇಟಿ ನೀಡುವ ಸಾಧ್ಯತೆ ಇದೆ ಎಂದು ಅಂದಾಜಿಸಲಾಗಿದೆ. ವಿದೇಶಿ ಪ್ರವಾಸಿಗರಿಗೆ ಹೊಸದಾಗಿ ಪ್ರವೇಶ ಶುಲ್ಕ ಹೇರಲು ನಿರ್ಧರಿಸಿರುವ ಥೈಲ್ಯಾಂಡ್ ಕೂಡ ಅಂದಾಜು 2 ಲಕ್ಷ ಭಾರತೀಯರ ನಿರೀಕ್ಷೆಯಲ್ಲಿದೆ. ಈ ನಿಟ್ಟಿನಲ್ಲಿ ಎಲ್ಲಾ ದೇಶಗಳು ಭಾರತೀಯರನ್ನು ಆಕರ್ಷಿಸಲು ಇಂಡಿಯನ್ ಕುಜಿನ್ ರೆಸ್ಟೋರೆಂಟ್ ಪ್ರಾರಂಭಿಸಲು ತೀರ್ಮಾನಿಸಿದೆ ಎಂಬುದು ಆತಿಥ್ಯ ಕ್ಷೇತ್ರದ ಮಾತಾಗಿದೆ. ಕೆಲ ದೇಶಗಳಂತೂ ವೀಸಾ ಪ್ರಕ್ರಿಯೆಯನ್ನ ಸಡಿಲಗೊಳಿಸುವ ಮೂಲಕ ಪ್ರವಾಸಿಗರನ್ನ ಆಕರ್ಷಿಸಲು ಸಿದ್ಧವಾಗಿದೆ. ಕರ್ನಾಟಕ ಮ್ಯಾರಿಟೈಮ್ ಬೋರ್ಡ್ ರಾಜ್ಯದ 10 ಐಲ್ಯಾಂಡ್ಗಳನ್ನು ಪ್ರವಾಸಿ ತಾಣಗಳನ್ನಾಗಿ ಪರಿವರ್ತಿಸಲು ತೀರ್ಮಾನಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ 7 ಮತ್ತು ಉಡುಪಿ ಜಿಲ್ಲೆಯ 3 ದ್ವೀಪಗಳನ್ನು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಯೋಜನೆಯಡಿಯಲ್ಲಿ ಐಲ್ಯಾಂಡ್ ಟೂರಿಸಂಗೆ ಸಿದ್ಧಗೊಳಿಸಲು ಸರ್ಕಾರ ಮುಂದಾಗಿದೆ. ಈ ಯೋಜನೆಗೆ ಕರ್ನಾಟಕ ಸರ್ಕಾರ 313 ಕೋಟಿ ಮೀಸಲಿಡಲಿದ್ದು, ಕರ್ನಾಟಕ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಇದು ಮಹತ್ವದ ಹೆಜ್ಜೆಯಾಗಿದೆ. ಕರಾವಳಿ ಕಡಲ ತೀರದಿಂದ ಸುಮಾರು 12 ನಾಟಿಕಲ್ ಮೈಲಿ ದೂರದಲ್ಲಿ ಕರ್ನಾಟಕದ 106 ಐಲ್ಯಾಂಡ್ಗಳಿದ್ದು, ಐಲ್ಯಾಂಡ್ ಟೂರಿಸಂ ಮೊದಲ ಹಂತದ ಹೆಜ್ಜೆಯಾಗಿ ಉತ್ತರ ಕನ್ನಡ, ಉಡುಪಿ ಜಿಲ್ಲೆಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಬೋನ್ ಚರ್ಚ್ ಬಗ್ಗೆ ಕೇಳಿದ್ದೀರಾ? ನೋಡಲು ಭಯಾನಕವಾಗಿದ್ರೂ ಅದ್ಭುತ ಕಲಾಕೃತಿಯಂತಿರುವ ಈ ಚರ್ಚ್ನಲ್ಲಿ 40,000ದಿಂದ 70,000 ಮನುಷ್ಯರ ಅಸ್ಥಿಪಂಜರಗಳನ್ನು ಬಳಸಲಾಗಿದೆ ಎಂದು ಅಂದಾಜಿಸಲಾಗಿದೆ. ಪ್ಲೇಗ್ ರೋಗ ಮತ್ತು ಯುದ್ಧಗಳಿಂದ ಮೃತಪಟ್ಟ ಸಾವಿರಾರು ಜನರ ಮೂಳೆಗಳನ್ನು ಸ್ವಚ್ಛಗೊಳಿಸಿ ಬ್ಲೀಚ್ ಮಾಡಿ ಇಲ್ಲಿ ಕಲಾತ್ಮಕವಾಗಿ ಜೋಡಿಸಿ ಇಡಲಾಗಿದೆ. ಈ ಚರ್ಚ್ನ ಪ್ರಮುಖ ಆಕರ್ಷಣೆ ಎಂದರೆ ಇದರ ಮಧ್ಯಭಾಗದಲ್ಲಿ ತೂಗು ಹಾಕಲಾಗಿರುವ ಬೃಹತ್ ದೀಪದ ಗೊಂಚಲು. ಇದರ ವಿಶೇಷವೇನೆಂದರೆ ಮನುಷ್ಯನ ದೇಹದಲ್ಲಿರುವ ಪ್ರತಿಯೊಂದು ವಿಧದ ಮೂಳೆಗಳನ್ನು ಬಳಸಿ ಇದನ್ನು ರಚಿಸಲಾಗಿದೆ. ತಲೆಬುರುಡೆಯಿಂದ ಹಿಡಿದು ಕಾಲಿನ ಬೆರಳಿನ ಮೂಳೆಗಳವರೆಗೂ ಎಲ್ಲವನ್ನ ಇಲ್ಲಿ ಕಾಣಬಹುದು. ಈ ಬೋನ್ ಚರ್ಚ್ ಯಾವ ದೇಶದ ಯಾವ ನಗರದಲ್ಲಿದೆ? ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, 7,000ಕ್ಕೂ ಹೆಚ್ಚು ದ್ವೀಪಗಳನ್ನು ಒಳಗೊಂಡಿರುವ ದೇಶ ಯಾವುದು? ಸರಿಯಾದ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ.
ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ. ವಿಹಾರವೇ ವಿಶ್ವ. ನಮಸ್ಕಾರ.